ಸೌಪರ್ಣಿವರ ವಹನ ನಾನಾ ರೂಪನಾಮಧಿಕರೆ ಸುತವರ ಸಮೀಪದಲ್ಲಿರ್ದಖಿಳ ವ್ಯಾಪಾರಗಳ ಮಾಡುವನು. ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳನ್ನನುಸರಿಸಿ ಉಣಿಪ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಘನ. ಸುಖಾವಸಾನೆ ಇದಮೇವ ಸಾರಂ ದುಃಖಾವಸಾನೆ ಇದಮೇವ ಜ್ಞೇಯಂ ದೇಹಾವಸಾನೆ ಇದಮೇವ ಜಾಪ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ 7. ಸೌಪರ್ಣಿ ವರ ವಾಹನ ನಾನಾ ರೂಪ ನಾಮದಿ ಕರೆಸುತ್ತವರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಗರುಡ ಗಮನನಾದ ಶ್ರೀ ಪರಮಾತ್ಮನು ನಾನಾ ರೂಪ ನಾಮಗಳಿಂದ ವಿರಾಜಮಾನನಾಗಿದ್ದು, ಪರಮಾತ್ಮನು ಜೀವರ ಯೋಗ್ಯತಾನುಸಾರ ಕ್ರಿಯೆಗಳನ್ನು ಮಾಡಿಸಿ ಪಾಪ ಪುಣ್ಯಗಳನ್ನು ಅವರಿಗೆ ಉಣಿಸುತ್ತಾನೆ ಎಂದು ತಿಳಿಸುತ್ತಾರೆ. ಸೌಪರ್ಣಿ ದೇವಿಯು ಗರುಡ ದೇವರ ಪತ್ನಿಯು. ಸೌಪರ್ಣಿ ವರನಾದ ಗರುಡದೇವರ ಹೆಗಲ ಮೇಲೆ ಕುಳಿತು ಸಂಚರಿಸುವ ಗರುಡಾರೂಢನಾದ ಶ್ರೀಮನ್ನಾರಾಯಣನು ಸೌಪರ್ಣಿ ವರ ವಹನನು. ಜೀವರಾಶಿಗಳಲ್ಲಿ ತ್ರಿವರ್ಗಗಳಿವೆ. ಅಸಂಖ್ಯಾತ ಜೀವರು ನಾನಾ ರೂಪಗಳಲ್ಲಿರುತ್ತಾರೆ. ಜೀವರ ಸ್ವರೂಪ ಶರೀರವು ನಾನಾ ಪ್ರಕಾರವಾಗಿದೆ. ಅಂತಹ ಜೀವರಲ್ಲಿ ಸೌಪರ್ಣಿ ವರ ವಹನನು ಬಿಂಬನಾಗಿ ಶ್ರೀ ಪರಮಾತ್ಮನು ಆಯಾಯ ಜೀವರ ಆಕಾರ ರೂಪ ವಿಶಿಷ್ಟನಾಗಿದ್ದಾನೆ. ಬಿಂಬ ಪ್ರತಿಬಿಂಬಗಳ ಸಂಬಂಧ ನಿತ್ಯ ಹಾಗೂ ಸಾದೃಶ್ಯ ಗುಣವುಳ್ಳದ್ದು. ಪ್ರತಿ ಜೀವನಲ್ಲೂ ಜೀವಾಕಾರನಾಗಿ ತದ್ರೂಪನಾಗಿ ಆ ಜೀವರ ಹೆಸರುಗಳಿಂದಲೇ ಕರೆಸಿಕೊಳ್ಳುತ್ತಾನೆ. ತನ್ನಾಮ ತದ್ವಾಚ್ಯನಾಗಿರುವನು. ಇದಕ್ಕೆ ಪ್ರಮಾಣ ಸ ವಿಷ್ಣು ಸ ಶಿವ ಹರಿ ಬ್ರಹ್ಮ ಚ ಸವಿತಾ ಶಕ್ರ ಸೂರ್ಯ ಚಂದ್ರಾದಿ ನಾಮಭಿ. ಜೀವರ ಬಿಂಬನಾದ ಶ್ರೀ ವಿಷ್ಣುವೇ ಬ್ರಹ್ಮನಲ್ಲಿ ಬ್ರಹ್ಮನೆಂತಲೂ ಶಿವನಲ್ಲಿ ಶಿವನಾಮದಿಂದಲೂ ವಾಚ್ಯನಾಗಿದ್ದಾನೆ. ಬಿಂಬ ಪ್ರತಿಬಿಂಬಗಳ ಸಂಬಂಧ ಅನ್ಯೋನ್ಯ ನಿತ್ಯ ಹಾಗೂ ಅನಾದಿ. ಸಕಲ ಜೀವರ ಬಿಂಬನಾದ ಶ್ರೀಶನ ಪ್ರತಿಬಿಂಬ ಭೂತರು. ಬಿಂಬನು ಪ್ರತಿಬಿಂಬರಾದ ಜೀವರನ್ನು ಎಂದೆಂದಿಗೂ ಬಿಟ್ಟು ಅಗಲನು ನಿತ್ಯ ವಿಯೋಗಿಯಾಗಿದ್ದಾನೆ. ಇದರಿಂದ ಸಮೀಪದಲ್ಲಿದ್ದು ಎಂದು ಜೀವರ ನೈಕಟ್ಯ ಸಂಬಂಧವನ್ನು ಹೇಳಿದ್ದಾರೆ. ಸಕಲ ಜೀವರಲ್ಲಿ ಬಿಂಬನು ಅಂತಸ್ಥಿತನಾಗಿದ್ದು ಅವರ ದೇಹೇಂದ್ರಿಯಗಳಲ್ಲಿ ವ್ಯಾಪಿಸಿ ಸಮಸ್ತ ಕ್ರಿಯಾರೂಪವಾದ ವ್ಯಾಪಾರಗಳನ್ನು ಬಿಂಬಕ್ರಿಯಾದ್ವಾರ ತಾನೇ ಮಾಡಿ ತತ್ತದ್ದೇವದಾನವರ ದ್ವಾರ ಮಾಡಿಸಿ ದೇಹೇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನ ದ್ವಾರ ಮಾಡಿಸುವನು. ಆಯಾಯ ಜೀವರ ಅನಾದಿ ಸ್ವರೂಪಗತ ಗುಣಕ್ಕನುಗುಣಸಾರವಾಗಿ ಪಾಪ ಪುಣ್ಯಗಳೆಂಬ ದ್ವಂದ್ವ ಕರ್ಮಗಳನ್ನು ಮಾಡಿಸುವನು. ಅದಕ್ಕೆ ಅನುಗುಣವಾಗಿ ಕರ್ಮಜನಿತ ಫಲಗಳನ್ನು ಜೀವರಿಗೆ ಉಣಿಸುವನು. ನಿತ್ಯ ಜ್ಞಾನವೇ ಪಾಪ, ಭೇದ ಜ್ಞಾನವೇ ಪುಣ್ಯ. ಮಿಥ್ಯಾ ಜ್ಞಾನವು ತಮೋಯೋಗ್ಯರ ಸ್ವರೂಪ ಲಕ್ಷಣವು. ಚೇತನ ಸ್ವರೂಪ ಭೂತ ಗುಣವು ಭೇದ ಜ್ಞಾನವು ಮುಕ್ತಿಯೋಗ್ಯ. ಅವರವರ ಸ್ವರೂಪ ಭೂತ ಗುಣಕ್ಕೆ ತಕ್ಕಂತೆ ಅನುಸಂಧಾನ ಉಪಾಸನೆ ತದನುಸಾರ ಕರ್ಮ ಫಲ ಭೋಕ್ತೃತ್ವ. ಇದರಿಂದ ನಿರ್ದೋಷವಾದ ಬಿಂಬನಿಗೆ ವೈಷಮ್ಯವೆಂಬ ಪಕ್ಷಪಾತ ದೋಷ ಇಲ್ಲ. ಸಕಲ ಜೀವರೂ ಭಗವಂತನ ಅಧೀನರು. ಕರ್ತೃತ್ವ ಸಾಮರ್ಥ್ಯ ಈಶ್ವರಾಧೀನವಾದುದು. ಕರ್ತೃತ್ವ ಶಕ್ತಿ ಜೀವರ ಸ್ವರೂಪಗತ ಲಕ್ಷಣವು. ಶ್ರೀ ಪರಮಾತ್ಮನು ಸರ್ವತಂತ್ರ ಸ್ವತಂತ್ರನು. ಅವನಿಗೆ ರಮಾ ಬ್ರಹ್ಮಾದಿಗಳಿಂದಲೂ ಆಗಬೇಕಾದುದೇನೂ ಇಲ್ಲ. ತನಗಿಂತ ಭಿನ್ನರಾದ ಜೀವರು ಅವನಿಗೆ ವರರು. ಕರ್ಮಕ್ಷಯದ್ವಾರ ಲಿಂಗಭಂಗವೆಂಬ ಮಹೋಪಕಾರವನ್ನು ಜೀವರಿಗೆ ಮಾಡುವುದರಿಂದ ಪರೋಪಕಾರಿಯು. ಪರನಾಮಕಳಾದ ಇಂದಿರೆಗಿಂತ ಅನಂತ ಕೋಟಿ ಗುಣಗಳಿಂದ ಉತ್ತಮೋತ್ತಮನು.
ಲಕ್ಷ್ಮಿಗೆ ನಿಯಾಮಕನು. ಇದರಿಂದ ಪರೇಶನು. ಶ್ರೀಹರಿಯ ಜ್ಞಾನ ಆನಂದಾದಿ ಗುಣಗಳು ಅಪಾರ, ಅಪರಿಚ್ಛಿನ್ನ ಹಾಗೂ ಅಪ್ರಾಕೃತ. ಸರ್ವಗುಣಗಳಲ್ಲೂ ಏಕಪ್ರಕಾರವಾಗಿ ಪೂರ್ಣನು. ಇದರಿಂದ ಪೂರ್ಣ ಜ್ಞಾನಾನಂದಮಯ ಸ್ವರೂಪಿಯು, ಪರಿಪೂರ್ಣಾನಂದ ಜ್ಞಾನ ಘನನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.